या आठाना वो सातवें आसमान पर हो या सात समंदर पार हो। ಹಲೋ ಫಿಲ್ಮಿ ರಾಕ್ಸ್ಗೆ ಹಲೋ ನಮಸ್ತೆ ಫಿಲ್ಮಿ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ ಟೂನ ಒಂದು 5th ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ನ ಬಗ್ಗೆ ಈ ಒಂದು ವಿಡಿಯೋದ ಮೂಲಕ ಒಂದು ಮಾಹಿತಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋದು. ಯಾಕಂದರೆ ಪುಷ್ಪ ಟೂ ಒಂದು ದಿನದಿಂದ ದಿನಕ್ಕೆ ಒಂದು ಕೋಟಿಗಳ ಕಲೆಕ್ಷನ್ ಒಂದು ಹೆಜ್ಜೆ ಇಡ್ತಿದೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಒಂದು ಕೋಟಿಗಳ ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕೋಟಿಯನ್ನು ಲೆಕ್ಕಕ್ಕೆ ಇಲ್ಲದಷ್ಟು ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಜೊತೆಗೆ ಈ ಮೂವಿಯೊಂದು ಮಾಡ್ತಾ ಇದೆ ಅಂತಲೇ ಹೇಳೋದು. ಯಾಕಂದರೆ ಇಷ್ಟರವರೆಗೆ ಯಾವ ಮೂವಿಯನ್ನು ಮಾಡದಂಥ ಒಂದು ಮೂವಿಯ ಕಲೆಕ್ಷನ್ ಪುಷ್ಪ ಟು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಅಂತಲೇ ಹೇಳೋದು. ಯಾಕಂದರೆ ಅದೇ ರೀತಿಯಲ್ಲಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಮೊದಲನೇದಾಗಿ ಫಿಲ್ಮಿ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪುಷ್ಪ ಟೂನ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಬಗ್ಗೆ ಮಾಹಿತಿ ಹೇಳಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಿ ಸ್ನೇಹಿತರೆ, ಯಾವ ರೀತಿಯಲ್ಲಿ ಒಂದು 4th ಡೇನ ಒಂದು ಕಲೆಕ್ಷನ್ ಯಾವ ರೀತಿಯಲ್ಲಿ ಈಗಾಗಲೇ ಒಂದು ನಿನ್ನೆ ಅಪ್ಡೇಟ್ ಕೂಡ ನಾನು ಹೇಳಿದ್ದೇನೆ ಅಂತಲೇ ಹೇಳೋದು. ಯಾಕಂದರೆ ಈಗಾಗಲೇ ಒಂದು 800 ಕ್ರಾಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದೇ ರೀತಿಯಲ್ಲಿ ಕೂಡ ಈಗ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ಮೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಇಷ್ಟರವರೆಗೆ ಯಾರು ಎಕ್ಸ್ಪೆಕ್ಟ್ ಮಾಡದಂಥ ಒಂದು ಮೂವಿ, ಒಂದು ಪುಷ್ಪ ಮೂವಿಯನ್ನು ಈ ರೀತಿಯಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತಾರೆ, ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಲೆಕ್ಷನ್ ಅಂತಲೇ ಹೇಳೋದು. ಯಾಕಂದರೆ ಅಲ್ಲು ಅರ್ಜುನ್ ರವರ ಈ ಮೂವಿ, ಒಂದು ಸುಕುಮಾರ್ ರವರ ನಿರ್ದೇಶನದಂಥ ಈ ಮೂವಿ ಒಂದು ಇಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ, ಆ ರೇಂಜ್ಗೆ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈ ವಿಚಾರಕ್ಕೆ ನಾವು ಖಂಡಿತವಾಗಿಯೂ ನಾವು ದಿನದ ಒಂದು ಖಂಡಿತವಾಗಿ ಡೇ ಬೈ ಡೇ ಕಲೆಕ್ಷನ್ ಒಂದು ಮಾಹಿತಿಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಪುಷ್ಪ ಟೂನ ಒಂದು ಇಷ್ಟರವರೆಗೆ ಒಂದು ಅಬ್ಬರ ಇದೆ ಅಂತ ಹೇಳಿದ್ರೆ, ಇನ್ನು ಪುಷ್ಪ 3 ಯಾವ ಲೆವೆಲ್ಗೆ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೀವು ಈಗಾಗಲೇ ಒಂದು ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಬೇಕಂದ್ರೆ, ಪುಷ್ಪ ಟೂನೇ ಒಂದು ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಪುಷ್ಪ 3 ಯಾವ ಮಟ್ಟಿಗೆ ಒಂದು ಕ್ರೇಜ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಪುಷ್ಪ ಟೂನೇ ಈಗಾಗಲೇ ಒಂದು 4 ದಿವಸಕ್ಕೆ 800 ಕೋಟಿಗಿಂತ ಮೇಲೆ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, 5ನೇ ದಿವಸಕ್ಕೆ ಒಂದು ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟರವರೆಗೆ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ನ ರೇಸ್ನ ಜೊತೆಗೆ ಇದ್ದಂಥ ಒಂದು ಕಲೆಕ್ಷನ್, ಯಾಕಂತೇಳಿದ್ರೆ ಈಗಾಗಲೇ 929 crore ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ 929 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಜೊತೆಗೆ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿಯಲ್ಲಿ ಇನ್ನು ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್, ಎಂಡಿಂಗ್ ಕಲೆಕ್ಷನ್ ಯಾವ ರೀತಿಯಲ್ಲಿ ಎಲ್ಲಿಗೆ ಬಂದು ಮುಟ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಖಂಡಿತವಾಗಿ ಹೇಳೋಕ್ಕೆ ಇಷ್ಟ ಹೋಗ್ತೇನೆ ಅಂತ ಹೇಳೋದು ಸ್ನೇಹಿತರೆ. ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಪುಷ್ಪ ಟು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಲಾಗಿತ್ತು ಅಂತ ಹೇಳೋದು. ಯಾಕಂದರೆ ಅಷ್ಟು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಲಾಗಿತ್ತು ಅಂತ ಹೇಳಿದ್ರು ಕೂಡ ಒಂದು ಈ ರೇಂಜಿಗೆ ಈ ಮೂವಿಯ ಒಂದು ಕಲೆಕ್ಷನ್ ಎಷ್ಟರ ಮಟ್ಟಿಗೆ ಬಂದಿರಲಿಕ್ಕಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಆದರೂ ಕೂಡ ಈ ಮೂವಿಯ ಒಂದು ಕಲೆಕ್ಷನ್ನ ಅಂತೂ ಖಂಡಿತವಾಗಿಯೂ ಈ ಮೂವಿಯ ಒಂದು ಎಕ್ಸ್ಪೆಕ್ಟ್ ಯಾವ ರೀತಿ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ಗಿಂತ ಒಂದು ಹೆಚ್ಚಾಗಿ ಅಂತಂದರೆ ಎಕ್ಸ್ಪೆಕ್ಟ್ಗಿಂತ ಡಬಲ್ ಪಟ್ಟು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದೇ ವಿಚಾರಕ್ಕೆ, ಯಾಕಂದರೆ ಪದೇ ಪದೇ ಕಲೆಕ್ಷನ್ನ ವಿಚಾರ ಯಾವ ರೀತಿಯಲ್ಲಿ ಒಂದು ಕ್ರೇಜ್ ಹುಟ್ಟಿ ಆಗ್ತದೆ ಅಂತ ಹೇಳಿದ್ರೆ, ಸಿನಿ ಫ್ಯಾನ್ಸ್ನವರು ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಈ ಮೂವಿಗೋಸ್ಕರ ಒಂದು ಕಾದು ಕುಳಿತಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ 4 ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ನ ಜೊತೆಗೆ ಈ ಮೂವಿಗೋಸ್ಕರ ಒಂದು ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ವಿಚಾರಕ್ಕೆ ಯಾರ್ಯಾರು ಪುಷ್ಪ ಮೂವಿ ನೋಡಿದರೆ ಖಂಡಿತವಾಗಿ ಇನ್ನೂ ಈ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ ಟೋಟಲ್ ಆಗಿ ಸಿನಿ ಜರ್ನಿಯ ಈ ಒಂದು ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟರ ಮಟ್ಟಿಗೆ ಹೋಗಿ ಬಂದು ನಿಲ್ಲುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯ ಮೂಲಕ ಒಂದು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾನು ಅಂದ್ಕೊಂಡಿದ್ದೆ ಖಂಡಿತವಾಗಿ 5ನೇ ದಿವಸಕ್ಕೆ 1,000 ಕೋಟಿ ಕಲೆಕ್ಷನ್ ಮೇಲೆ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ನಾನು ಕೂಡ ಅಂದ್ಕೊಂಡಿದ್ದೆ. ಆದರೆ 1,000 ಕೋಟಿ ಕಲೆಕ್ಷನ್ ಆಗದಿದ್ದರೂ ಕೂಡ 929 crore ಅಂತ ಕಲೆಕ್ಷನ್ ಆಗಿದೆ ಅಂತ ಹೇಳೋದು. ಯಾಕೆಂದರೆ 5 ದಿವಸದ ಕೋಟಿಯ ಕಲೆಕ್ಷನ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೆಲವೊಂದು ಮೂವಿಗೆಲ್ಲ ಒಂದು ಅರ್ಧದಷ್ಟು ಕೂಡ ಕಲೆಕ್ಷನ್ ಆಗಿಲ್ಲ ಅಂತಲೇ ಹೇಳೋದು. ಆದರೂ ಕೂಡ ಈ ಮೂವಿ ಒಂದು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ
ಗ್ರೇಟ್ ಅಂತಲೇ ಹೇಳ್ಬೋದು ಅಲ್ಲು ಅರ್ಜುನ್ ರವರ ಈ ಮೂವಿ ಅಂತಲೇ ಹೇಳ್ಬೋದು. ಅದಕ್ಕೆ ತಕ್ಕಂತೆ ಅವರ ಆ್ಯಕ್ಟಿಂಗ್ ಕೂಡ ಒಂದು ಜಬರ್ದಸ್ತ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಂಡು ತನಕ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮುಂದಿನ ಪುಷ್ಪ 3ಗೋಸ್ಕರ ಯಾರೆಲ್ಲ ವೈಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಮೂಲಕ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.